ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈಗಿನ ಟೈಮಲ್ಲಂತೂ ತುಂಬ ಜನ ಹುಡುಗಿಯರಿಗಳಿಗಾಗಲಿ ಅಥವಾ ಮೆನ್ಸ್ಗಳಿಗಾಗಲಿ ಒಡವೆ ತಗೋಬೇಕು, ಒಡವೆ ಹಾಕ್ಕೋಬೇಕು ಅನ್ನೋದು ತುಂಬಾ ಆಸೆಗಳಿರುತ್ತೆ. ತುಂಬ ಜನಗಳಿಗೆ ಅವರಿಗೆ ಕಂಫರ್ಟೇಬಲ್ ಇದ್ದಾಗ ತುಂಬ ಜನ ತುಂಬ ಅಟ್ರಾಕ್ಟಿವ್ ಆಗಿರ್ತವೆ. ಅದು ಬರ್ತೆ ಬಂದ್ಬಿಟ್ಟಿರುತ್ತೆ ಹುಡುಗಿಯರಿಗಳಿಗಾಗಲಿ ಅಥವಾ ಹೆಂಗಸುಗಳಿಗಾಗಲಿ ಒಡವೆಗಳನ್ನ ಹಾಕ್ಕೋಬೇಕು ಅಂತ. ತುಂಬ ಜನಗಳು ಈಗ ಗೊತ್ತಿರೋ ಪ್ರಕಾರ ಗೋಲ್ಡ್ ರೇಟ್ಗಳೆಲ್ಲ ಎಷ್ಟು ಕಾಸ್ಟ್ಲಿ ಇದೆ, ಗೋಲ್ಡ್ ಆಗಲಿ ಸಿಲ್ವರ್ಗಳಾಗಲಿ ಎಷ್ಟು ಕಾಸ್ಟ್ಲಿ ಇದೆ. ಹಾಗಾಗಿ ತುಂಬ ಜನಗಳು ಈ ಆರ್ಟಿಫಿಷಿಯಲ್ ಜ್ಯುವೆಲ್ಗೆ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ. ಅದ್ರ ಥರನೇ ಗೋಲ್ಡ್ಗಳಿಗೆ ನೀವು ಹೋಲಿಸ್ಕೊಂಡು ನೋಡ್ತಾ ಇದ್ದೀರಿ, ಆರ್ಟಿಫಿಷಿಯಲ್ಲು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಆ್ಯಕ್ಚುಲಿ ಅವನ್ನೇ ಗೋಲ್ಡ್ಗಿಂತ ಅಟ್ರಾಕ್ಟಿವ್ ಆಗಿರ್ತವೆ. ಒಂದು ಗೋಲ್ಡ್ ಅಂದು ಪ್ರತಿಷ್ಠೆಗೆ ಹಾಕ್ಕೊಳ್ತಾರೆ ಹೊರತು ಅದನ್ನು ಬೇರೆ ನೋಡಿದಾಗ ಇದು ಆರ್ಟಿಫಿಷಿಯಲ್ ಅಂದ್ಕೊಳ್ತಾರೆ ಅನ್ನೋ ಒಂದು ಇದಕ್ಕೆ ಹಾಕ್ಕೊಳ್ತಾರೆ ಹೊರತು, ಇಲ್ಲಾಂದರೆ ಆರ್ಟಿಫಿಷಿಯಲ್ಲೇ ಗೋಲ್ಡ್ ಮುಂದ್ಗಡೆನೇ ಎದ್ದು ನಿಲ್ಲುತ್ತೆ ಆ್ಯಕ್ಚುಲಿ. ಹಾಗಾಗಿ ನೀವೇನಾದರೂ ಔಟ್ಸೈಡ್ ಬೆಂಗಳೂರವರಿಗೆಲ್ಲ ಗೊತ್ತಿರುತ್ತೆ, ಈಗೆಲ್ಲ ಚಿಕ್ಕಪೇಟೆ ಆ ಕಡೆ ಎಲ್ಲ ಹೋದಾಗ ತುಂಬ ಜನ ತಗೊಳ್ತಾರೆ. ಈಗ ಔಟ್ಸೈಡರ್ ಇದ್ದಾರೆಲ್ಲ ತುಂಬ ಜನ ಅವ್ರವ್ರ ಊರುಗಳಲ್ಲಿ ಈ ಥರ ತುಂಬ ಆರ್ಟಿಫಿಷಿಯಲ್ ಇದುಗಳು ನೋಡೋಕ್ಕೆ ಕಷ್ಟ. ಹಾಗಾಗಿ ನಾವೊಂದು ಸ್ವಲ್ಪ ಸ್ಮಾಲ್ ಏನೇನು ತುಂಬಾ ಇದ್ದಾವೆ ಸ್ನೇಹಿತರೆ. ನಮ್ಮಗಳು ಹೋದಾಗ ಅಲ್ಲಿ ನೋಡಿದಾಗ ನಮಗೇನೆ ಸುಮ್ಮನೆ ಅಲ್ಲಿ ಹೋದಾಗ ಹುಡುಗರುಗಳಿಗೆ ಹೋದಾಗಳಿಗೆ ಎಲ್ಲರೂ ಅಲ್ಲಿ ಕಾಣಿಸ್ತವೆ. ಆ ಥರ ಏನು ಗುರು ಈ ಥರ ಒಡವೆಗಳನ್ನೆಲ್ಲ ರೋಡಲ್ಲಿ ಹಿಡ್ಕೊಂಡು ಮಾರ್ತಿದ್ದಾರಲ್ಲ ಅನಿಸುತ್ತೆ. ಅಲ್ಲಿ ಎಷ್ಟು ಜನ ಮುಗಿ ಬಿದ್ದಿರ್ತಾರೆ. ಆ ಹುಡುಗಿಯರೆಲ್ಲ ಅಲ್ಲೇ ಸುತ್ತ ಹುಡುಗರು ಹೆಂಗಸ್ರುಗಳಾಗಲಿ ಎಲ್ಲ ಒಡವೆ ಅಂಗಡಿಗಳು ಸುತ್ತನೇ ನಿಂತಿರ್ತಾರೆ. ಇವೆಲ್ಲ ಬೀದಿಗಳಲ್ಲಿ ಮಾರ್ತಾ ಇರ್ತಾರೆ. ಅಲ್ಲಿ ಚಿಕ್ಕಪೇಟೆಯಲ್ಲಂತೂ ಒಂಥರ ಹಗ್ಗನೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೆಷ್ಟು ರೂಪಾಯಿಗಳಿಂದ ಸಿಗ್ತವೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇವೆಲ್ಲ ಈ ಹುಡುಗಿಯರಿಗೆ ಏನೇನು ಈಗ ಬೈತಾರೆ, ಬಟ್ಟು ತಲೆ ಹಿಂದ್ಗಡೆ ಹಾಕ್ಕೊಳೋದು ಹೆಸರುಗಳೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಆದ್ರೂ ತುಂಬ ಇದೆಲ್ಲ ಸರಗಳಾಗಲಿ ತೇಟ್ ಒಂಥರ ಗೋಲ್ಡ್ ಥರನೇ ಇರ್ತವೆ ಆಲ್ಮೋಸ್ಟು. ಈ ಡಾಬ್ಗಳೆಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಡಾಬ್ಗಳಿದ್ದಾವೆ. ಎಲ್ಲ ಒಂದು 200, 300, 200ಇಂದನೇ ಸ್ಟಾರ್ಟ್ ಆಗ್ತವೆ. ಇದು ಸಿಂಗಲ್ ಇರೋದು 200, 250 ಇವೆಲ್ಲ ಇರೋದು. 300 ರುಪೀಸಿಗೆ ಇನ್ನೂ ಫುಲ್ ಇದಾಗೋದು ಎಲ್ಲ ಚೆನ್ನಾಗಿದ್ದಾವೆ. ಅಷ್ಟು ನೋಡೋಕ್ಕೇ ಅಷ್ಟು ಒಂಥರ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇವೆಲ್ಲ ನೋಡೋಕ್ಕೇ ಒಂಥರ ಸೂಪರ್ ಆಗಿದ್ದಾವೆ ಆ್ಯಕ್ಚುಲಿ. ಇದಾಗಲಿ ಇದೆಲ್ಲ ಸ್ಮಾಲ್, ಇದು ಒಂದಿದು 200ಇಂದನೇ ಸಿಗುತ್ತೆ. ಇವೆಲ್ಲ ಅಲ್ಲಿಗೆ ಹೋದರೆ 150, 200ಗೆಲ್ಲ ಹಾಕ್ಕೊಡ್ತಾರೆ ಒಂದಿದ್ರದ್ದು. ಅದಲ್ಲದೆ ಇವೆಲ್ಲ ಬ್ಯಾಕ್ ಸೈಡಿಗೆ ತಲೆಗೆ ಹಾಕ್ಕೊಡೋದು ಇವೆಲ್ಲ ನೋಡಿ. ಇವೆಲ್ಲ 200, 250ಗೆ, ಇದೆಲ್ಲ 100ಗೆ. ಇವೆಲ್ಲ ಬೈತಲೇ ಇದೆ ಓಲೆ. ಇವೆಲ್ಲ 50 ರುಪೀಸು ಮತ್ತು 50 ರುಪೀಸ್ 100 ರುಪೀಸಿಂದೆಲ್ಲ ಸಿಗ್ತವೆ. ಇವೆಲ್ಲ ಓಲೆಗಳಾಗಲಿ ಇದು ಬಟ್ಟು ಒಂದು 50 ರೂಪಾಯಿಗೆ ಸಿಗುತ್ತೆ. ಇದು ಮೂಗ್ಬಟ್ಟುಗಳು ಇವೆಲ್ಲ ಎಷ್ಟೊಂದು ಇದು ಹಗ್ಗ ಆ್ಯಕ್ಚುಲಿ. ಅಲ್ಲೇ ಎಲ್ಲ ಹೋದರೆ ನಿಮ್ಗಳಿಗೆ ಇಷ್ಟ ತುಂಬ ತೊಗೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಇದ್ದರು. ಈ ಥರ ನೀವು ಒನ್ ಟೈಮ್ ಚಿಕ್ಕಪೇಟೆ ಆ ಕಡೆ ಎಲ್ಲ ಮಾರ್ಕೆಟ್ ಹತ್ರ ಚಿಕ್ಕಪೇಟೆಗಳೆಲ್ಲ ಬಂದರೆ ನಿಮಗೆ ಯಾವ ಥರ ನಿಮ್ಮ ಇದರಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ತೊಗೊಂಡು ಹೋಗ್ಬೋದು. ಒಂದು 1000 ರೂಪಾಯಿ ತೊಗೊಬಂದ್ರೆ ಇವೆಲ್ಲ ಆಲ್ಮೋಸ್ಟ್ 1000-2000 ರೂಪಾಯಿನಲ್ಲಿ ನೀವೆಲ್ಲ ತೊಗೊಂಡು ಹೋಗ್ಬೋದು ಆ್ಯಕ್ಚುಲಿ. ಹಾಗಾಗಿ ತುಂಬ ಜನಗಳು ಹುಡುಕ್ತಾ ಇರ್ತಾರೆ ಅದು ಎಲ್ಲಿ ಸಿಗ್ತವೆ ಯಾವ ಥರ. ನೀವು ಒಂದ್ಸರಿ ಚಿಕ್ಕಪೇಟೆಗೆಲ್ಲ ಬಂದು ಹೋದರೆ ಈಗೇನೆಲ್ಲ ಆಕ್ಸೆಸಿಬಿಲಿಟಿ ಮೆಟ್ರೋ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನೀವು ಎಲ್ಲ ಬಂದ್ಬಿಟ್ಟು ಈ ಥರ ಎಲ್ಲ ತಗೊಂಡು ಹೋಗ್ಬೋದು. ತುಂಬ ಕಮ್ಮಿ ರೇಟ್ ಆ್ಯಕ್ಚುಲಿ. ತುಂಬ ಶಾಪ್ಗಳಿದ್ದಾವೆ. ನೀವೇನಾದ್ರು ಚಿಕ್ಕಪೇಟೆ ಒಂದು ಮೇನ್ ರೋಡಿಗೆ ಹೋದರೆ ಎಷ್ಟು ಜನ ಹಾಕ್ಕೊಂಡು ಮಾರ್ತಿರ್ತಾರೆ. ನೀವು ಬಾರ್ಗಿನ್ ಮಾಡ್ಬೋದು. ಅದೊಂದು ಇದು ಅಲ್ಲಿ ಎನಿವೇಸ್ ಇವಕ್ಕೆಲ್ಲ ಅವರು ಒರಿಜಿನಲ್ ಕಾಸ್ಟ್ ಕಮ್ಮಿನೇ ಬಿದ್ದಿರ್ತವೆ. ಬಟ್ ನಿಮಗೂ ಈಗ ಅವರು 200 ರೂಪಾಯಿ ಹೇಳಿರೋದ್ರೆ 150 ರೂಪಾಯಿಗೂ ಕೊಡ್ತಾರೆ ನಿಮಗೆ. ನೀವೇನಾದ್ರು ಜಾಸ್ತಿ ತಗೋಬೇಕು ಅಂದರೆ ಇನ್ನೂ ಕಮ್ಮಿ ಮಾಡ್ತಾರೆ. ಹಾಗಾಗಿ ನೋಡಿ ನೀವು. ಅದಾಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಜನಗಳಿಗೆ ಎಲ್ಲರಿಗೂ ಗೊತ್ತು, ಇದೆಲ್ಲ ನೋಡಿರ್ತಾರೆ ಮಾಡಿರ್ತಾರೆ ತುಂಬ ಜನಗಳು. ಆದರೂ ನಾವು ತೊಗೊಂಬಂದಾಗ ಅದು ನೋಡಿದಾಗ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ, ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಯಾರಿಗಾರು ಇಷ್ಟ ಆದರೂ ನೀವೂ ಅಷ್ಟೇ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಆರ್ಟಿಫಿಷಿಯಲಿ ಯಾವ ಥರ ಇನ್ನೂ ಚೆನ್ನಾಗಿರೋ ಮಾಡ್ಬೋದು. ಇನ್ನೂ ಚೆನ್ನಾಗಿರೋವು ಬೇಕು ನಿಮಗೆ, ಇನ್ನೂ ಒಂದು ಸ್ವಲ್ಪ 200 ರೂಪಾಯಿ ಜಾಸ್ತಿ ಅಂದರೆ ತೊಗೊಳ್ಬೋದು. ಎಲ್ಲ ಚೆನ್ನಾಗಿರ್ತವೆ. ಏನು ಗೋಲ್ಡೇ ಹಾಕ್ಕೋಬೇಕು ಇದು ಮಾಡಬೇಕು ಅಂತೇನಿಲ್ಲ. ಇವನ್ನ ಹಾಕ್ಕೊಂಡ್ರು ನೀವು ಎಲ್ಲೇ ಕಡೆ ಹೋಗೋದಿದ್ರು, ಯಾವುದೇ ಪಾರ್ಟಿ ಯಾವುದೇ ಫಂಕ್ಷನಿಗೆ ಹೋಗೋದಿದ್ರು ಗ್ರ್ಯಾಂಡಾಗೆ ಕಾಣಿಸ್ತಾರೆ. ಹಾಗಾಗಿ ಇದೊಂದು ಏನೇನು ಎಷ್ಟೆಷ್ಟು ರೂಪಾಯಿ ಇರ್ಬೋದು ಇದು ಅನ್ನೋದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಹಾಕಿದ್ದೀನಿ. ನಿಮಗೂ ಯಾರೇ ಇಂಟ್ರೆಸ್ಟ್ ಇದ್ದರೂ ನೀವು ಅಲ್ಲಿ ಹೋಗಿ ಚಿಕ್ಕಪೇಟೆಗೆ ಹೋಗಿ ಬೈ ಮಾಡ್ಬೋದು ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ. ಹೀಗೇನೇ ಏನಾದ್ರು ಇನ್ಫಾರ್ಮೇಷನ್ ಒಳ್ಳೊಳ್ಳೆದಿದ್ದರೆ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.